ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಎಲ್ಲರಿಗೂ ವಂದನೆಗಳು. ಈ ಒಂದು ಗುರುಗೋಚಾರ ಫಲ 2025 ಸಿಂಹರಾಶಿಗೆ ಗುರುಗೋಚಾರ ಫಲ ನೀವು ನೆನೆಸಲಾರದಷ್ಟು ಒಂದು ಬದುಕನ್ನ ಕೊಡತಕ್ಕಂಥ ಯೋಗ ಕೊಡುತ್ತೆ. ಎಲ್ಲರೂ ಹೇಳಿರ್ತಾರೆ ಅಷ್ಟಮ ಶನಿ ಸಾರ್ ಅಂತ. ತೊಂದರೆ ಏನಿಲ್ಲ, ಏನೂ ಆಗೋದಿಲ್ಲ, ಸ್ವಲ್ಪ ಪರಿಶ್ರಮ ಆಗೋದು. ಬಟ್ ಟೆಕ್ನಿಕಲಿ ಯು ವಿಲ್ ಬಿ ಇನ್ ಅ ಪೊಸಿಷನ್ ಟು ರಿಸಾಲ್ವ್. ಒಂಥರ ಇಂಜಿನಿಯರ್ಸ್ ಬ್ರೈನ್ ಬಂದ್ಬಿಡುತ್ತೆ ನಿಮಗೆ. ಡೋಂಟ್ ವರಿ, ಏನೂ ಆಗೋಲ್ಲ. ಅದರಲ್ಲೂ ಈ ಮನೆಗಳನ್ನು ರಿಪೇರಿ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಗುರು ಬದಲಾವಣೆ ಅಂದರೆ ವೃತ್ತಿ ಫಸ್ಟ್ ನೋಡ್ತವೆ. ಲಾಭದಲ್ಲಿ ಬಂದಿದ್ದಾನೆ ಆತ ನಿಮಗೆ ನೋಡಿ 3ನೇ ಮನೆ ವಿಜಯಸ್ಥಾನ ವಿಕ್ರಮಸ್ಥಾನ ನಿಮ್ಮ ಪಂಚಮ ಸ್ಥಾನವನ್ನ ನೋಡ್ತಾನೆ. ಗೌರವ ಪೂರ್ವ ಪುಣ್ಯ ಸ್ಥಾನ, ಏನೋ ಯಾವುದೋ ಜನ್ಮದಲ್ಲಿ ಏನೋ ಪಡ್ಕೊಂಡು ಬಂದಿದ್ದಾನೆ ಕಣೋ ಅಂತ ಹೇಳ್ತಾನೆ. ದೆನ್ ಆಟೋಮ್ಯಾಟಿಕ್ಲಿ ಹಿ ವಾಚಸ್ 7th ಹೌಸ್, ಕೊಡೋದು ತಗೊಳ್ಳೋದು ಪಾಲುದಾರಿಕೆ ಇದೆಲ್ಲವನ್ನ ಸೂಚಿಸ್ತಕ್ಕಂಥದ್ದು. ಸೊ ಲಾಭಕ್ಕೆ ಬಂದಿದ್ದಾನೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಲಾಭಕ್ಕೆ ಬಂದು ಪೂರ್ವ ಪುಣ್ಯ ಸ್ಥಾನವನ್ನೇ ನೋಡುತ್ತಿರುವುದರಿಂದ ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ ನಡೀತಕ್ಕಂಥದ್ದಾಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಕಂಫರ್ಟ್ಸ್ ನೋಡ್ಬಿಡೋಣ ನಿಮಗೆ ಹೇಗಿದೆ ಅನ್ನತಕ್ಕಂಥದ್ದು. ಸಿಂಹರಾಶಿಯವರಿಗೆ ರಾಜಯೋಗ, ಸ್ತ್ರೀ ಸುಖ, ಪ್ರಣಯ ಸುಖ, ಪುರುಷ ಸುಖ, ಆನಂದ ಸುಖ, ದೇಶ ಪ್ರವಾಸ, ವಿದೇಶ ಪ್ರವಾಸ, ಇದೆಲ್ಲ ಮಾಡ್ತೀವಿ. ಒಂಥರ ಎಂಟರ್ಟೈನ್ಮೆಂಟ್. ನಾವೆಲ್ಲೋ ಎಂಟರ್ಟೈನ್ಮೆಂಟ್ಗೋಸ್ಕರ ಎಲ್ಲೋ ಹುಡ್ಕೊಂಡ್ರೆ ಸಿಂಹರಾಶಿಯವ್ರ ಮನೆಯಲ್ಲೇ ಎಂಟರ್ಟೈನ್ಮೆಂಟ್ ಇರುತ್ತೆ. ದಟ್ ಈಸ್ ದಿ ಬ್ಯೂಟಿ. ಶುಕ್ರ ನಿಮಗೆ ಆ ಷೋಡಶಾಂಶದಲ್ಲಿ ಬಂದು ಕುತ್ಕೋತಾನೆ. ಬ್ಯೂಟಿಫುಲ್. ಸರ್ಕಾರ ನಿಮಗೆ ದೂರ ಪ್ರಯಾಣ ವಿಚಿತ್ರವಾಗಿ ಎಲ್ಲ ಮಾಡ್ತಕ್ಕಂಥದ್ದಾಗುತ್ತೆ. ಅನ್ನ, ಬಟ್ಟೆ, ಬಂಗಾರ, ಬೆಳ್ಳಿ, ಅಲಂಕಾರ, ಒಪ್ಪ, ಓರಣ ಇದನ್ನು ಧರಿಸ್ತೀರಿ. ಒಳ್ಳೆ ಲ್ಯಾಂಡ್ ಡೀಲಿಂಗ್ಸ್ ಅಲ್ಲಿ ಇದ್ರಿ ಅಂದ್ರೆ ಯು ಆರ್ ಎ ಲ್ಯಾಂಡ್. ಪ್ರಾಬ್ಲಮ್ಸ್ ವಿಲ್ ಬಿ ರಿಸಾಲ್ವ್ 100%. ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ. ಅಂಥದ್ದೊಂದು ಮಳೆ ಆಗುತ್ತದೆ. ನಿಂತ್ಕೊಳ್ಳಿ. ನೀವು ಎಂಥ ಕ್ಲಿಷ್ಟಕರ ಸಮಸ್ಯೆಯನ್ನಾದರೂ ಬಿಡಿಸ್ತಕ್ಕಂಥ ತಾಕತ್ತನ್ನ ಈ ಒಂದು ಗುರುಗೋಚಾರ ಫಲ ಕೊಡತಕ್ಕಂಥದ್ದಾಗುತ್ತೆ. ಅದರಲ್ಲೂ ಸ್ಪಿರಿಚುವಲ್ ಲೈನಲ್ಲಿ ಇದ್ದೀರಿ, ಜಡ್ಜು, ಲಾಯರು, ಮಾರ್ಗದರ್ಶಕರು, ಜ್ಯೋತಿಷ್ಯ ಹೇಳ್ತಕ್ಕಂಥದ್ದು, ಸ್ಪಿರಿಚುವಲ್ ಪಾತ್, ಅನಾಥಾಶ್ರಮ, ವೃದ್ಧಾಶ್ರಮ, ಮಾರ್ಗದರ್ಶನ, ಒಂದು ಧರ್ಮಬದ್ಧ ಜೀವನ, ಧರ್ಮಬದ್ಧ ಸಂಪಾದನೆ, ನಿಮ್ಮನ್ನು ತಡೆಯೋರಿರಲ್ಲ, ಕರೆದು ಸನ್ಮಾನ, ಕರೆದು ಗೌರವ, ಅಂಥದ್ದೊಂದು ವಿಶೇಷತೆಯನ್ನ ಪಡಿತಕ್ಕಂಥದ್ದಾಗುತ್ತೆ. ನೀವು ನುಡಿದಿದ್ದು ನಡೆಯುತ್ತೆ. ಅಕಸ್ಮಾತ್ ನೀವೇನಾದರೂ ತುಂಬಾ ಗುರುಸ್ಥಾನದಲ್ಲಿದ್ದರೆ ನೀವು ನುಡಿದಿದ್ದು ನಡೆಯುತ್ತದೆ. ಆತ್ಮಕಾರಕ ಲಗ್ನ ಅಲ್ವಾ, ನಡಿಲೇಬೇಕು. ಆತ ಆತ್ಮಕಾರಕ ಉಚ್ಚ ಸ್ಥಾನದಲ್ಲಿ ಭಾಗ್ಯದಲ್ಲಿ ಬೇರೆ ಇದ್ದಾನೆ. ಅದರಲ್ಲೂ ಬುದ್ಧಿಕಾರಕ, ಫಲಜ್ಯೋತಿಷ್ಯಕಾರಕ. ಬ್ಯೂಟಿಫುಲ್. ನಿಮ್ಮನ್ನ ತಡೆಯೋರಿರಲ್ಲ. ಸೈಂಟಿಸ್ಟ್ ಆಗಿದ್ರೆ ಈ ಕೃಷಿ ಸೈಂಟಿಸ್ಟ್ ಇರಬಹುದು, ಗೈನಕಾಲಜಿಸ್ಟ್ ಸ್ಪೆಷಲಿಸ್ಟ್ ಇರಬಹುದು, ಆಮೇಲೆ ಈ ಆಯುಧಾಗಾರಗಳು, ಈಗೆಲ್ಲ ಏನೋ ರಫೆಲ್ಲು, ಬ್ರಾಹ್ಮೋಸು, HL ಇದೆಲ್ಲ ಹೇಳ್ತಿದ್ರಲ್ಲ, ಅಂತ ವಿಭಾಗಗಳು, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, ಗುಪ್ತಚರ, CBI, ಈ ಈ ಥರದ್ದು ಏನೇನೋ ಇದೆಯಲ್ಲ, ಅಂತ ಒಂದು ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥದ್ದು. ಆಮೇಲೆ ಹ್ಯಾಕಿಂಗು, ಎಥಿಕಲ್ ಹ್ಯಾಕಿಂಗು, ಬೇರೆ ಬೇರೆ ಸೈಬರ್ ಕ್ರೈಮ್ ಅನ್ನ ಕಂಡುಹಿಡಿತಕ್ಕಂಥ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ. ಕ್ರಿಮಿನಲ್ ಲಾಯರ್ ಆಗಿದ್ದೀರಾ. ಸಿವಿಲ್ ಡಿಸ್ಪ್ಯೂಟ್ಸ್ ಗಳನ್ನ ಬಿಡಿಸ್ತಕ್ಕಂಥ ಒಂದು ಸ್ಥಾನದಲ್ಲಿದ್ದೀರಾ. ನಿಮ್ಮನ್ನು ತಡೆಯೋರಿಲ್ಲ. ಪೊಲೀಸ್ ಇಲಾಖೆಯಲ್ಲಿದ್ರೆ ಬಡ್ತಿ ಗ್ಯಾರಂಟಿ, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಬಡ್ತಿ ಗ್ಯಾರಂಟಿ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಎಲ್ಲವೂ ಒಡಿಕೆ ಬರುತ್ತದೆ. ಚಂಡಶಾಸನರೇ ನೀವು. ಹಾಗಂತ ಇನ್ನೊಬ್ಬನ ಹೊಡಿಲಿಕ್ಕೆ ಹೋಗಲ್ಲ, ತುಳಿಲಿಕ್ಕೆ ಹೋಗೋದಿಲ್ಲ. ನೀವು ಇಟ್ಟಿದ್ದೇ ಶಾಸನ. ಅಂಥದ್ದೊಂದು ಯೋಗವನ್ನ ವೃತ್ತಿಪರವಾಗಿ ಕೊಡ್ತಾನೆ. ವಿಶೇಷವಾಗಿ ದಶಾಂಶದಲ್ಲಿ ಶನಿ ಗುರು ದೃಷ್ಟಿ ಇರುವುದರಿಂದ ಬ್ಯಾಂಕಿಂಗ್ ಸೆಕ್ಟರ್, ಫೈನಾನ್ಸ್ ಸೆಕ್ಟರ್, ಇನ್ಶೂರೆನ್ಸ್ ಸೆಕ್ಟರ್, ಲೋನ್ ಸೆಕ್ಟರ್, ಬಂಗಾರ, ಬೆಳ್ಳಿ, ಆಭರಣ, ಒಂದು ಒಡವೆಗಳಿಗೆ ಸಂಬಂಧಪಟ್ಟಂಥದ್ದು ಶೋರೂಮ್ಸ್ ಇಟ್ಕೊಂಡಿದ್ದೀರಾ.
ಅದಕ್ಕೆ ಸಂಬಂಧಪಟ್ಟಂತ ಫೈನಾನ್ಸ್ ಮಾಡ್ತಿದ್ದೀರಾ, ಪ್ರಾಪರ್ಟಿ ಮೇಲೆ ಫೈನಾನ್ಸ್ ಮಾಡ್ತಿದ್ದೀರಾ, ಕೃಷಿ ಜಮೀನುಗಳ ಮೇಲೆ ಲೋನ್ ಕೊಡಿಸ್ತಿದ್ದೀರಾ, ಮಧ್ಯವರ್ತಿ ಕೆಲಸಗಳು ಮಾಡಿಸ್ತಿದ್ದೀರಾ, ಸೋಲಾರ್ ಹಾಕ್ಸ್ತಿದ್ದೀರಾ, ಸೋಲಾರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಇವಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ದೊಡ್ಡ ದೊಡ್ಡ ವಾಹನ ವಿಭಾಗ, ರೈಲು, ವಿಮಾನ, ಇದಕ್ಕೆ ಸಂಬಂಧಪಟ್ಟಂತ ಬಿಡಿ ಭಾಗಗಳು, ಏರ್ಲೈನ್ಸ್ ಇಂಡಸ್ಟ್ರಿ, ಕಸ್ಟಮ್ಸ್ ಇಂಡಸ್ಟ್ರಿ, ನಾರ್ಕೋಟಿಕ್ಸ್ ಇಂಡಸ್ಟ್ರಿ, ಈ ಡ್ರಗ್ಸ್ಗಳು ಇದನ್ನ ಕಂಡುಹಿಡಿಯೋದು, ಇಂತಹದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥದ್ದಾಗುತ್ತೆ. ಒಳ್ಳೊಳ್ಳೆ ದೇವಸ್ಥಾನಗಳು ನೋಡ್ತೀರಿ, ಶಿವಕ್ಷೇತ್ರಗಳ ದರ್ಶನ ಆಗುತ್ತೆ, ನಿಮಗೆ ದೇವಿ ಕ್ಷೇತ್ರಗಳ ದರ್ಶನ ಆಗುತ್ತೆ. ಶಿವಕ್ಷೇತ್ರಗಳಂತೂ ನಿಮಗೆ ಗೊತ್ತಿಲ್ಲದೆ ನದಿ ತೀರದಲ್ಲಿರತಕ್ಕಂಥ ಶಿವಕ್ಷೇತ್ರಗಳ ದರ್ಶನ ಆಗುತ್ತದೆ. ಆಮೇಲೆ ದೇವಿ ಕ್ಷೇತ್ರಗಳ ದರ್ಶನ ಆಗತಕ್ಕಂಥದ್ದಾಗುತ್ತೆ. ಬಟ್ ವಿಘ್ನ ಆಗುತ್ತೆ. VIP ಮೂವ್ಮೆಂಟ್ ಹೋಗ್ತೀನಿ, VIP ರೆಕಮೆಂಡೇಶನ್ ಅಲ್ಲಿ ಹೋಗ್ತೀನಿ, ಈ ಥರದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಜನರಲ್ ಆಗಿ ಬರ್ತೀನಿ ಅಂತೇಳಿ ಭಗವಂತ ತಾನೇ ವಿಂಶಾಂಶದಲ್ಲಿ ಅದ್ಭುತವಾಗಿದೆ. ಸೊ ನಿಮ್ಮನ್ನು ತಡೆಯೋರು ಏನಿಲ್ಲ. ನಿಮ್ಮಿಂದ ಒಂಥರ 10 ಜನಕ್ಕೆ ಅನ್ನದಾನ, ಪ್ರಸಾದ ದಾನ, ವಸ್ತ್ರದಾನ, ಬಡವರನ್ನ ಕೈ ಹಿಡ್ಕೋತೀರಿ. ದೇವ್ರು ನೋಡಿ ಎಲ್ರಿಗೂ ಕೊಡಲ್ಲ, ಕೊಟ್ಟ ಮೇಲೆ ಎಲ್ರಿಗೂ ಕೊಡೋ ಬುದ್ಧಿಯೂ ಕೊಡಲ್ಲ, ನಿಮಗೆ ಕೊಟ್ಟಿದ್ದಾನೆ. ಕುಂಭರಾಶಿಗೆ ನೀವು ಕೊಡೋದು ಗೊತ್ತಾಗಲ್ಲ, ನೀವು ಮಾಡೋದು ಗೊತ್ತಾಗೋದಿಲ್ಲ. ದಾಟ್ ಈಸ್ ದ ಬ್ಯೂಟಿ. ಅಂಥದ್ದೊಂದು ಸಂಭ್ರಮ ನಡೆಯತಕ್ಕಂಥ ವಿಶೇಷ. ಇನ್ನು ಹೆಲ್ತ್, ಸಿಂಹರಾಶಿಯವರಿಗೆ ತೊಂದರೆ ಏನಿಲ್ಲ, ಅಂತ ಒಂದು ತೊಂದರೆಗಳೇನು ಬರೋದಿಲ್ಲ. ಸ್ವಲ್ಪ ಇನ್ಫೆಕ್ಷನ್ಸ್, ಫುಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ನಿಮ್ಮ ಮೇಲೆ ಅಷ್ಟಮದಲ್ಲಿ ಬೇರೆ ಶನಿ ಇರೋದ್ರಿಂದ ನಖ ಪ್ರಯೋಗ, ಚೂರ್ಣ ಪ್ರಯೋಗ, ವಿಷ ಪ್ರಯೋಗ, ಈ ಥರದ್ದು ಏನಾದರೂ ಮಾಡ್ತಾರೆ. ದೇವಿ ರೌದ್ರೀಂ ಅಂತ ಹೇಳ್ತೇವೆ. ಕಾಳಭೈರವಿ ಅಂಥದಕ್ಕೆ ಒಂದು ಹಾಗಲಕಾಯಿ ದೀಪ ಹಚ್ಚೋದು, ಬೂದುಗುಂಬಳಕಾಯಿ ದೀಪ ಹಚ್ಚೋದು, ಎಲ್ಲೆಲ್ಲೋ ತಿನ್ಲಿಕ್ಕೆ ಹೋಗಬೇಡಿ. ಯಾರ ಮನೆ ಆದರೂ ತಿನ್ಲಿಕ್ಕೆ ಹೋಗಬೇಡಿ, ಜಾಗ್ರತೆ. ಫಂಕ್ಷನ್ಗಳಲ್ಲಿ ತಿಂತೇನೆ, ಆಮೇಲೆ ತಪ್ಪು ತಿಳ್ಕೋಬೇಡಿ. ಶ್ರಾದ್ದ ತಿಥಿ ಕಾರ್ಯಗಳ ಭೋಜನ ಮಾಡಿಬಿಡಿಸುತ್ತೆ, ಜಾಗ್ರತೆ. ಗೊತ್ತಿಲ್ಲದೆಯೇ ಅಂಟ್ಕೊಳ್ಳುತ್ತೆ. ನಿಮ್ಮ ಗೋತ್ರ ಅಲ್ಲ, ನಿಮ್ಮ ಕುಟುಂಬದವರಲ್ಲ, ಅಲ್ಲಿ ಹೋಗಿ ತಿನ್ನುವ ಹಾಗಿಲ್ಲ. ಮುಖ್ಯವಾಗಿ ಸಿಂಹರಾಶಿಯನ್ನ ತಿನ್ನಿಸ್ತಕ್ಕಂಥದ್ದು ಮಾಡಿಸುತ್ತೆ, ಜಾಗ್ರತೆ. ಅದರಿಂದ ಎಲ್ಲಿಯಾದರೂ ಕ್ಷೇತ್ರಗಳಲ್ಲಿ, ಧರ್ಮಕ್ಷೇತ್ರ ಹೋದಾಗ ನಿಮ್ಮ ಕೈಯಿಂದ ಒಂದು ಅನ್ನ ಸಂತರ್ಪಣೆ, ಪ್ರಸಾದ ಸಂತರ್ಪಣೆ, ಈ ಥರದ್ದು ಏನಾದರೂ ಒಂದು ಸೇವೆಯನ್ನ ತೆಗೆದುಕೊಳ್ಳತಕ್ಕಂಥದ್ದು ಮಾಡಿ. ಸಿಂಹರಾಶಿಯವರನ್ನ ತಡೆಯುವವರಿಲ್ಲ. ನಿಮ್ಮ ಲೈಫ್ ಸ್ಟೈಲೇ ಬೇರೆ, ನಿಮ್ಮ ಗತ್ತೆ ಬೇರೆ. ಆ ಮಟ್ಟಕ್ಕೆ ತುಂಬು ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಸನ್ಮಾನದಿಂದ ಬದುಕತಕ್ಕಂಥ ಒಂದು ಯೋಗವನ್ನ ಭಗವತಿ ಕೊಟ್ಟಿದ್ದಾಳೆ. ಯೋಚನೆಯೇ ಮಾಡಬೇಡಿ. ಚೆನ್ನಾಗಿದೆ. ಮಕ್ಕಳ ಯೋಗ, ಮನೆ ಯೋಗ, ಕುಟುಂಬ ಯೋಗ, ಭೂಮಿ ಯೋಗವನ್ನು ಕೂಡ ಪಡಿತೀರಿ ಸಿಂಹರಾಶಿಯವರು. ಒಳ್ಳೆ ಒಂದು ಭೂಮಿ, ಒಳ್ಳೆ ಒಂದು ಮನೆ, ದೊಡ್ಡದೊಂದು ಗಾಡಿ ತಗೊಳ್ತಕ್ಕಂಥ ಒಂದು ಯೋಗ, ದೊಡ್ಡದೊಂದು ವೇದಿಕೆಯಲ್ಲಿ ನಿಮ್ಮನ್ನ ಕರೆದು ನಮಗೊಂದು ಸನ್ಮಾನ ಆಗತಕ್ಕಂಥ ಯೋಗ ಕೂಡ ಇರತಕ್ಕಂಥ ಒಂದು ಸೌಭಾಗ್ಯ ಸಿಂಹರಾಶಿಗೆ. ಇನ್ನು ಕನ್ಯಾ ರಾಶಿಗೆ ವಿಶೇಷವಾಗಿ ಗುರು ದಶಮದಲ್ಲಿರತಕ್ಕಂಥದ್ದು. ಗುರುಗಳೇ, ಗುರುಗೋಚಾರ ಫಲ, ಗುರು ಬೇರೆದ ನಿಮ್ಗೆ ಕುಳಿತುಕೋಬಿಟ್ಟಿದೆ, ನಮಗೇನಾಗುತ್ತೆ ಅನ್ನತಕ್ಕಂಥ ಒಂದು ಸಣ್ಣದು. ಹೌದು, ಕೇಂದ್ರಾಧಿಪತಿಯೇ ಆತ, ನಿಮಗೆ ಕೇಂದ್ರಾಧಿಪತಿ ದೋಷವೇ ಬಂದು ಅಲ್ಲಿ ಕುಳಿತಿದ್ದಾನೆ. ತುಂಬ ತೊಂದರೆಗಳೂ ಇಲ್ಲ, ತುಂಬ ಬಾಧೆಯೂ ಇಲ್ಲ. ಯಾಕೆ ಅಂದರೆ ನಿಮಗೆ ಗುರು ಧನಸ್ಥಾನವನ್ನ ನೋಡ್ತಾನೆ, ಕುಟುಂಬ ಸ್ಥಾನವನ್ನು. ಗುರು ಬಂದು ಧನಕಾರಕ, ಯಾರಿಗೂ ಗೊತ್ತಿಲ್ಲ. ಧನಂ ಇದಂ ಧನಂ, ಧನವೇ ನಿತ್ಯ. ಧನ ಇಲ್ಲದೆ ನಾವಿಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲದೆ ಇಲ್ಲ ಅಂದ್ರೆ ಲೋಕ ಮುಳುಗೋಯ್ತು. ಶ್ರೀನಿವಾಸರ ಹತ್ರ ದುಡ್ಡಿಲ್ಲ ಅಂದ್ಬಿಟ್ರೆ ಅರೆ ಅದಕ್ಕೆ ನೀವು ಯಾವಾಗಲೂ ಒಂದು ಕೈ ಶ್ರೀನಿವಾಸರು ನೋಡಿ, ಕೊಟ್ಟು ಹಿಂಗೆ ತಗೊಂಡ ಹಾಗೆ ನಿಮ್ಮ ಹತ್ರ ಸಾಲ ಮಾಡಿದವ್ರ ಗತಿ ಗೋವಿಂದ. 7 ಕುಂಡಲವಾಡ ಗೋವಿಂದ ಗೋವಿಂದ. 1000 ರೂಪಾಯಿ ತಗೊಂಡ್ರೆ 1000 ರೂಪಾಯಿ ಕೊಡ್ತಲೇ ಇರಬೇಕು. ನಿಮ್ ಜೇಬಲ್ಲಿ 1000 ರೂಪಾಯಿ ಇದ್ರು ಕೂಡ ಹಿಂಗಂತ ಇರ್ತೀರಿ. ನಿಮ್ಗೇನೋ ಒಂದು ಅಂಗಡಿಗೆ ಹೋಗ್ತೀರಾ, ಏನೋ ಒಂದು 100 ರೂಪಾಯಿ ತಗೋಬೇಕು ಅಂತ ತಗೋತೀರಿ. 100 ರೂಪಾಯಿ ಖರ್ಚಾಯ್ತಲ್ಲ, ನಾನು ಇಷ್ಟು ಕಷ್ಟ ತಿಂತಾ ಇರ್ತೀರಿ. 300 ರೂಪಾಯಿ ಕೊಟ್ಟೆ ಮಾವನಿಗೆ ಹೇಳ್ತಿರ್ತೀರಿ. ಅಂಥದ್ದು ನೀವು ಕನ್ಯಾ ರಾಶಿಯವರು. ಅಂತ ಒಂದು ಗುರು ಧನಕಾರಕನ್, ಕುಟುಂಬಕಾರಕನ್, ತೃಪ್ತಿಕಾರಕನ್, ಸಮಾಧಾನಕಾರಕನ್, ಗೌರವಕಾರಕನ್, ಕಾರಕತ್ವಗಳು ಹುಡುಕ್ತವೆ. ಬಂಗಾರ ಧರಿಸೋದು ಬೇರೆ, ಆಭರಣ ಆಗಿ ಧರಿಸೋದು ಬೇರೆ. ಬಂಗಾರ ಬೇರೆ, ಆದರೆ ಈ ರೀತಿ ನವರತ್ನ ಉಂಗುರ ಧರಿಸೋದು ಬೇರೆ.
ನಾರ್ಮಲ್ ಉಂಗುರ ಬೇರೆ, ನವರತ್ನ ಉಂಗುರ ಬೇರೆ. ನವರತ್ನಗಳಿದ್ದಾವೆ, ವಜ್ರ ಖಚಿತ, ವೈಡೂರ್ಯ ಖಚಿತ, ಮಾಣಿಕ್ಯ ಖಚಿತ, ಮರಗದ ಪಚ್ಚೆ ಖಚಿತ, ನೀಲಂ, ಈ ರೀತಿ ಇದೆಲ್ಲ ಸೇರಿಸಿ ಬರಬೇಕು ಅಂದ್ರೆ ಅಲ್ಲಿ ಗುರು ಇರಬೇಕು. ಒಂದು ಆರ್ನಮೆಂಟ್ ನಿಮ್ಮ ಕುತ್ತಿಗೆನಲ್ಲಿ ಒಂದೊಳ್ಳೆ ರುದ್ರಾಕ್ಷಿ ಧರಿಸ್ತೀರಿ, ರುದ್ರಾಕ್ಷಿ ಮಾಲೆ, ಬಂಗಾರದ ಚೈನು, ಬಂಗಾರದ ಪದಕ, ಒಂದು ಪೆಂಡೆಂಟ್ ತರದ್ದು ಡಿಫ್ರೆಂಟ್, ಎಲ್ಲರೂ ಅದನ್ನ ನೋಡ್ತಾರೆ ಅಂದ್ರೆ ಗುರು ಚೆನ್ನಾಗಿರ್ಬೇಕು ಅನ್ನತಕ್ಕಂಥದ್ದು. ನಿಮ್ಮನ್ನ ಹಿಂಗ್ ನೋಡ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಈ ರೀತಿ ಅಂತಾರೆ ಅಂದ್ರೆ ಗುರುವೇ. ಸೊ ಅಂತ ಗುರು ನಿಮಗೆ ಆ ಗೌರವ ಕೊಡೋ ಸ್ಥಾನ ನೋಡ್ತಿದ್ದಾನೆ, ನಿಮಗೆ ಗೊತ್ತಿಲ್ಲ. ಹೌದು, 10ನೇ ಮನೆಯಲ್ಲಿ 4ನೇ ಮನೆಯವನು ಸುಖಾಧಿಪತಿ, 7ನೇ ಮನೆಯವನು ಕೊಡೋನು. ಅಲ್ಲಿ ಬಂದು 10ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ನಿಮ್ಮ ಧನಸ್ಥಾನವನ್ನ ನೋಡೋದ್ರಿಂದ ವೃತ್ತಿಯಲ್ಲಿ ಅಭಿವೃದ್ಧಿ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಕುಟುಂಬದಲ್ಲಿ ಮಗು ಇಲ್ಲದವರಿಗೆ ಮಗು, ಮನೆ ಇಲ್ಲದವರಿಗೆ ಮನೆ, ಬದುಕಿಲ್ಲದವರಿಗೆ ಬದುಕು, ಖುಷಿ ಇಲ್ಲದವರಿಗೆ ಖುಷಿ, ಆನಂದ, ಸಂಭ್ರಮ, ಎಲ್ಲವನ್ನ ಇವತ್ತಿಂದಲೇ ಶುರು ನಿಮಗೆ ಶುರು ಮಕ್ಕಳೇ. ಸ್ವಲ್ಪ ಆತಂಕ, ಗುರು ಬಂದು ಕಾರಕ ಭಾವನಾ ಆಸ್ತಿ. 10ನೇ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮ ಸ್ಥಾನ ಇದು ಸರಿ ಇದೆಯಾ, ಅದು ಸರಿ ಇದೆಯಾ, ನನ್ನ ಸೀಟಿಗೆ ಯಾರಾದ್ರೂ ತಗೊಂಡು ಹೋಗ್ತಾರೆ, ಯಾರು ಏನೂ ಆಗಲ್ಲ. ಯಾಕಂದ್ರೆ ನಿಮ್ಮ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ಅಭಿವೃದ್ಧಿ ಸ್ಥಾನ, ಜ್ಞಾನ ಸ್ಥಾನವನ್ನ ಜ್ಞಾನಕಾರಕನೇ, ವಾಚಸ್ಪತಿ ಸ್ಥಾನವನ್ನ ವಾಚಸ್ಪತಿಯೇ ನೋಡುತ್ತಿರುವುದರಿಂದ ಇಟ್ಸ್ ಅ ಬ್ಯೂಟಿಫುಲ್. 100% ಹೇಳ್ತೇನೆ, ಸುಖಭಾವವನ್ನು ನೋಡುವುದರಿಂದ ಒಳ್ಳೆ ಒಂದು ದೊಡ್ಡ ಕೃಷಿಗಾರಿಕೆಯ ಜಾಗ ಪಡ್ಕೊಳ್ಳುವಂತ ಒಂದು ಯೋಗವಿರುತ್ತದೆ. ಬಟ್ ಪರಿಶ್ರಮ ಪಟ್ಟು ಒದ್ದಾಡಿ ಗುದ್ದಾಡಿ ಅನ್ನತಕ್ಕಂಥದ್ದು. ಆಮೇಲೆ 1, 2 ವಾಹನ ಯೋಗ, ಬಂಗಾರ ಯೋಗ, ಬೆಳ್ಳಿ ಯೋಗ, ಧರ್ಮಕ್ಷೇತ್ರ ಯೋಗ. ನಿಮಗೆ ಸೋಲೇ ಇಲ್ಲ, ನಿಮ್ಮನ್ನ ತಡೆಯೋರಿಲ್ಲ. ಶುಕ್ರ ಅಲ್ಲಿ ನೋಡಿ ಸಪ್ತಮದಲ್ಲಿ ಯಾವ ಮಟ್ಟಕ್ಕೆ ಉಚ್ಚುಂಗತೆಯ ಭಾವದಲ್ಲಿ ರಾಹುವಿನ ಜೊತೆ ಕುಳಿತಿರತಕ್ಕಂಥದ್ದು. ಸ್ವಲ್ಪ ಆರೋಗ್ಯ ನಿಮ್ಮ ಹಿರಿಯರೋರ್ವರ ಅಸ್ತಂಗತ ಆಗುತ್ತದೆ. ಯಾಕಂದ್ರೆ ಅದನ್ನ ತ್ರಿಶಾಂಶದಲ್ಲಿ ನಾವು ಹುಡುಕ್ತೇವೆ. ಅಲ್ಲಿ ಹುಡುಕಿದ್ರೆ ಭಾಗ್ಯದಲ್ಲಿ ಶನಿ, ಕೇತು, ರಾಹು ಇರುವುದರಿಂದ 100% ದೊಡ್ಡವರೋರ್ವರ ಅಸ್ತಂಗತ. ಶುಕ್ರನ ಮನೆಯಲ್ಲಿರೋದ್ರಿಂದ ನಿಮ್ಮ ಒಂದು ತಾಯಿ ಮನೆಯೋ, ತಂದೆ ಮನೆಯೋ, ಗಂಡನ ಮನೆಯೋ, ಹೆಂಡತಿಯ ಮನೆಯೋ, ಒಂದು ಹಿರಿಯರೋರ್ವರಿಗೆ ಒಂದು ಅಲ್ಲೊಂದು ಆಗ್ತಿದ್ದಾವೆ ಒಂಥರ ವಿಚಿತ್ರವಾದ ಸಾವುಗಳು ಕನ್ಯಾ ರಾಶಿಯವರ ಮನೆಯಲ್ಲಿ ನಡೀತಿರ್ತವೆ. ವಿಚಿತ್ರವಾದ ನೋವುಗಳು, ಬಾಧಗಳು, ಕಂಟಕಗಳು, ಅಲ್ಲೊಂಥರ ಸುತ್ತಮುತ್ತಲು ಏನೋ ನಡೀತಿದೆ. ನಿಮಗೊಂಥರ ದುಸ್ವಪ್ನಗಳು ಬೀಳ್ತಿರೋದು. ಯಾಕಂದ್ರೆ ಆ ತ್ರಿಶಾಂಶದಲ್ಲಿ ಅಲ್ಲಿ ಕುಳಿತಿದ್ದಾನೆ ಶನಿ, ರಾಹು ಕುಳಿತಾಗ ಏನೋ ಒಂದು ಅಗೋಚರ ಶಕ್ತಿ. ನಿಜ ಹೇಳ್ಬೇಕು ಅಂದ್ರೆ ಒಂದು ಮಂಡಲ ಪೂಜೆ ಆಗ್ಬೇಕು ನಿಮಗೆ. ಒಂದು 48 ದಿನ, ಒಂದು 42 ದಿನ, ಒಂದು 108 ದಿನ ಎಲ್ಲಿ ಆದರೂ ರುದ್ರಿ ಅಮ್ಮನವರು, ಗ್ರಾಮ ದೇವಿ ಆದರೂ ಸರಿ, ಹೊಸಲಲ್ಲಿ ಒಂದು 8 ದಿಕ್ಕಿಗೆ ದಿಗ್ಬಂಧನ ಆಗೋ ಹಾಗೆ ರಾಹು ಸಂಖ್ಯೆ 4 ನಿಂಬೆಹಣ್ಣು ಕಟ್ ಮಾಡಿ ಹುಳಿ ತೆಗೆದು, ನಿಮ್ಮ ಜೀವನದ ಹುಳಿ ತೆಗೆದು ಉಲ್ಟಾ ಮಾಡಿ ಅದರಲ್ಲಿ ಒಂದು ಎಳ್ಳೆಣ್ಣೆ ಹಾಕಿ ಬತ್ತಿ ಹಚ್ಚಿ ನಿತ್ಯ ಒಂದು 42 ದಿನ 48 ದಿನ ಮಾಡಿ ಆ ಹಿಡ್ಕೊಂಡಿರೋ ಪೀಡೆ ಹೋಗುತ್ತೆ. ಯಾವುದಾದ್ರೂ ತಿಂಗಳಿಗೊಮ್ಮೆಯಾದರೂ ಒಂದು ನದಿ ಕ್ಷೇತ್ರ, ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ಯಾವುದಾದ್ರೂ ನದಿ ತೀರದ ಕ್ಷೇತ್ರಕ್ಕೆ ಹೋಗಿ ಒಂದು ಸ್ನಾನ. ಅಮ್ಮನವರು ಶನಿ ಕೇತು ಅಂದಿದ್ದೆ ನಾವು ಹೇಳೋದೆ ಅಮ್ಮ ಒಡೋಗಿ ಅಂತೀವಿ. ಶನಿ ರಾಹು ಅಮ್ಮ ಬಿಟ್ಟು ಇನ್ಯಾರೂ ಕಾಪಾಡಕ್ಕಾಗಲ್ಲ. ಪ್ರಸನ್ನ ಮೀನಾಕ್ಷಿ ಕ್ಷೇತ್ರ, ನಿಮಿಷಾಂಬ ಕ್ಷೇತ್ರ, ಕ್ಷಣಾಂಬಿಕಾ ಕ್ಷೇತ್ರ, ಸವದತ್ತಿ ಕ್ಷೇತ್ರ, ಬಾದಾಮಿ ಬನಶಂಕರಿ ಕ್ಷೇತ್ರ, ಎಲ್ಲೆಲ್ಲೆಲ್ಲ ನದಿ ತೀರವಿದೆಯೋ ನಮ್ಮ ಶೃಂಗೇರಿ ಕ್ಷೇತ್ರ, ಕೊಲ್ಲೂರು ಕ್ಷೇತ್ರ, ಕಟೀಲು ಕ್ಷೇತ್ರ, ಅನ್ನಪೂರ್ಣೇಶ್ವರಿ ಕ್ಷೇತ್ರ, ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ, ಶ್ರೀರಂಗಪಟ್ಟಣದಲ್ಲಿ ಸ್ನಾನ ಮಾಡಿ ಹೋಗಿ ಅಮ್ಮನವ್ರನ್ನ ನೋಡಿ. ನಮ್ಮ ನಂಜನಗೂಡು ಕ್ಷೇತ್ರ, ಈ ರೀತಿ ಹೋಗಿ ಬರತಕ್ಕಂಥದ್ದು ಮಾಡಿ ಅಲ್ಲೊಂದು ತೊಂದರೆ ಇರತಕ್ಕಂಥದ್ದುಂಟು. ಹಿರಿಯರಿಗೆ ತೊಂದರೆ ಇರತಕ್ಕಂಥದ್ದುಂಟು. ಅರೆ ಸೋಷಿಯಲ್ ಸ್ಟೇಟಸ್ ಅಂತೂ ಕೇಳಲೇಬೇಡಿ. ಗ್ಯಾರಂಟಿ ನಿಮಗೆ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನುವಂತ ಒಂದು ಸ್ವಲ್ಪ ಸಾಲ ಆಗಿ ಆದ್ರೂ ಒಂದು ಜಾಗ, ಒಂದು ಮನೆ, ಒಂದು ಸ್ಥಳ ಬದಲಾವಣೆ ಆಗತಕ್ಕಂಥದ್ದುಂಟು. ಮನೆಯಲ್ಲಿ ಯಾವಾಗ್ಲೂ ಅಷ್ಟೇ ಅಲ್ಲೊಂದು ಪಿಶಾಚ ಬಾಧೆ ಅಂತ ಹೇಳ್ತೇವೆ. ಶನಿ ರಾಹು ಕೇತು ಸೇರಿದಾಗ ನಿತ್ಯ ಅಡಿಗೆ ಮಾಡಿದ ತಕ್ಷಣ ಒಂದು ಊಟ ತೆಗೆದಿಟ್ಬಿಡ್ಬೇಕು. ಮನೆಯ ಯಜಮಾನಿ ಮುಖ್ಯವಾಗಿ ಕನ್ಯಾ ರಾಶಿಯವರಾಗಿದ್ರೆ ಒಂದು ಭಾಗದ ತಿಂಡಿ ತೆಗೆದಿಟ್ಟು ತಗೊಂಡು ಹೋಗ್ಬಿಟ್ಟು ಯಾರಾದ್ರೂ ಬಡವರಿಗೆ ಕೊಟ್ಟು ಬಿಡಿ. ಆಗುತ್ತಾ ಒಂದು 3 ಊಟ, ಆಗುತ್ತಾ ಒಂದು 8 ಊಟ. ನೀವು ಸ್ವಲ್ಪ ಹಿಂಗೇನೆ ಗುರುಜಿ ಅಂತ ನೀವು ತಗೊಂಡು ಹೋಗ್ಕೊಡಿ. ದೊಡ್ಡ ಆಪತ್ತುಗಳಿಂದ ದೂರ ಆಗಲು ಅನ್ನತಕ್ಕಂಥ ಒಂದು ಭಾವ.
ಇನ್ನು ವೃತ್ತಿಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದ್ರೆ ಅಂತ ತೀರ ತೊಂದರೆಗಳು ಇಲ್ಲ. ನಿಮ್ಮ ಆತುರ, ನಿಮ್ಮ ಗಡಿಬಿಡಿ, ನಿಮ್ಮ ಗಾಬರಿ, ಅದರಲ್ಲೂ ಟೆಕ್ನಿಕಲ್ ಲೈನಲ್ಲಿ ಇದ್ದೀರಾ, ಡ್ರೈವಿಂಗ್ ಲೈನಲ್ಲಿ ಇದ್ದೀರಾ, ಕೃಷಿಗಾರಿಕೆ, ಹೈನುಗಾರಿಕೆ, ತೋಟಗಾರಿಕೆಯಲ್ಲಿ ಇರತಕ್ಕಂಥವರಿಗೆ, ಈ ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಇಂಜಿನಿಯರಿಂಗ್ ವಿಭಾಗದಲ್ಲಿ ಇರತಕ್ಕಂಥವರಿಗೆ, ರಕ್ಷಣಾ ಇಲಾಖೆ, ಗುಪ್ತಚರ ಇಲಾಖೆ ಎಲ್ಲಿರತಕ್ಕಂಥವರಿಗೆ, ಸೂಕ್ಷ್ಮವಾದಂಥ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಮಿಲಿಟರಿ ಫೋರ್ಸ್, ಏರ್ ಫೋರ್ಸ್, ಇದೆಲ್ಲ ಹೇಳ್ತೇವಲ್ವಾ, ಕಸ್ಟಮ್ಸು ಒಂಥರ ಕಂಡು ಹಿಡಿಯೋದು, ಹಿಡ್ಕೊಳ್ಳೋದು, ಕಳ್ಳರು, ಈ ಥರದ್ದೆಲ್ಲ ಗುಪ್ತಚರ ಇಲಾಖೆ, ಈ ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಕೆಲಸ ಮಾಡ್ತಿದ್ರೆ ಸ್ವಲ್ಪ ಟೆನ್ಷನ್ಗಳು ತಪ್ಪಿದ್ದಲ್ಲ. ಅದೇ ಇನ್ಶೂರೆನ್ಸ್, ಬ್ಯಾಂಕಿಂಗ್, ಫೈನಾನ್ಸ್, ಕನ್ಸಲ್ಟೆಂಟ್ ಆಗಿ ಏನಾದರೂ ವೃತ್ತಿ ಉದ್ಯೋಗ ಮಾಡುತ್ತಿರುವವರಿದ್ದರೆ ಬ್ಯೂಟಿಫುಲ್. ಎರಡೆರಡು ಉದ್ಯೋಗ, ಕೆಲಸ ಮಾಡ್ಕೊಂಡು ರೀಲ್ಸ್ ಮಾಡೋದು, ಅಡಿಗೆ ಮಾಡಿ ತೋರಿಸೋದು, ಡಾನ್ಸ್ ಮಾಡಿ ತೋರಿಸೋದು, ಈ ಬಟ್ಟೆಗಳನ್ನು ಆನ್ಲೈನಲ್ಲಿ ಮಾರಾಟ ಮಾಡತಕ್ಕಂಥದ್ದು. ತುಂಬ ದೊಡ್ಡ ಬಜೆಟ್ ಅಲ್ಲ, ಏನಾದರೂ ನಿಟ್ಟಿಂಗ್ ಮಾಡಿ ವಸ್ತುಗಳನ್ನು ತೋರಿಸಿ ಮಾರ್ಕೆಟಿಂಗ್ ಮಾಡತಕ್ಕಂಥದ್ದು, ಬೇರೆಯವರ ವಸ್ತುಗಳನ್ನು ತಗೊಬಂದು ಡಿಸೈನರ್ ಬಟ್ಟೆಗಳು, ಡಿಸೈನರ್ ಪೇಂಟಿಂಗ್ಗಳು, ಅಲಂಕಾರಿಕ ವಸ್ತುಗಳು, ಉತ್ಪನ್ನಗಳು, ಅದನ್ನು ಮಾರ್ಕೆಟ್ ಮಾಡೋದು. ಇಲ್ಲ ಈ ಥರ ಈ ಫೇಸ್ಬುಕ್, ಮೆಟಾ, ಇನ್ನೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿ, ಯೂಟ್ಯೂಬ್ ಪ್ರೋಗ್ರಾಮ್ಸ್ ಮಾಡಿ ಅರ್ನಿಂಗ್ ಮಾಡ್ತಿದ್ರ, ಅಂತಹವುಗಳಲ್ಲಿ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥದ್ದಾಗುತ್ತೆ. ಸ್ವಲ್ಪ ಕೃಷಿಗಾರಿಕೆಯಲ್ಲಿದ್ರೆ ಪೆಟ್ಟುಗಳುಂಟು. ದೊಡ್ಡ ಒಂದು ಹೈನುಗಾರಿಕೆ, ಕೃಷಿಗಾರಿಕೆ, ದೊಡ್ಡದಾದಂಥ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ದೊಡ್ಡ ಮನೆ, ಖರ್ಚುಗಳು ಸಿಕ್ಕಾಬಟ್ಟೆ ತಂದಿಟ್ಕೊಳ್ತಕ್ಕಂಥದ್ದಾಗುತ್ತೆ. ಇನ್ನು ದೇವಿ ದರ್ಶನ, ಶಿವದರ್ಶನ, ಒಳ್ಳೊಳ್ಳೆ ದರ್ಶನ ನಿಮಗೆ ಈ ವರ್ಷ 100% ಲಕ್ಷ್ಮೀ ದರ್ಶನ, ಶ್ರೀನಿವಾಸ ದರ್ಶನ ಮಾಡಿಕೊಳ್ಳತಕ್ಕಂಥ ಯೋಗವಿರುತ್ತದೆ. ವಿಷ್ಣು ದರ್ಶನಗಳು ಹಾಗೂ ನರಸಿಂಹರ ಉಪಾಸನೆಗಳು ಆಕಸ್ಮಿಕವಾಗಿ ನಡೀತಕ್ಕಂಥದ್ದು. ತೀರ್ಥಕ್ಷೇತ್ರ ಯೋಗ, ಕಾಶಿ ಕ್ಷೇತ್ರ ಯೋಗ, ಗಂಗಾ ಸ್ನಾನ ಯೋಗ, ಇವುಗಳು ಕೂಡ ಪಡೆಯತಕ್ಕಂಥ ಒಂದು ಅದ್ಭುತವಾದಂಥದ್ದಿದೆ. ನಾಟ್ಯಂ, ಡಾನ್ಸ್ ಕಲಿಸೋದು, ಮ್ಯೂಸಿಕ್ ಕಲಿಸೋದು, ಪೇಂಟಿಂಗ್ ಕಲಿಸೋದು, ಇವುಗಳಿಗೆ. ಆಮೇಲೆ ಹೈನುಗಾರಿಕೆ, ಹಾಲನ್ನು ತಗೊಂಡು ತುಪ್ಪ, ಬೆಣ್ಣೆ, ಪನ್ನೀರು, ಚೀಸು ಈ ಥರದ್ದು ಮಾಡ್ತಕ್ಕಂಥದ್ದು. ಚಿಕ್ಕ ಹೋಟೆಲು, ಚಿಕ್ಕ ಮೆಸ್ ಇಟ್ಟಿದ್ದೀರಾ, ಜ್ಯೂಸ್ ಅಂಗಡಿ ಇಟ್ಟಿದ್ದೀರಾ, ದೇವತಾ ಅರ್ಚನೆ ಮಾಡಿಸ್ತಕ್ಕಂಥ ಒಂದು ದೇವತಾ ಕಾರ್ಯಗಳ ಮುಖಾಂತರ ಅರ್ನಿಂಗ್ ಮಾಡ್ತಿದ್ದೀರಾ. ಪೂಜೆಗಳು, ಪುನಸ್ಕಾರಗಳು, ಹೋಮಗಳು, ಹವನಗಳು, ಯಜ್ಞಗಳು, ಆತ್ಮಕಾರಕ ವಿದ್ಯೆಗಳಿಗೆ ಸಂಬಂಧಪಟ್ಟಂತ ಉದ್ಯೋಗ ಕೆಲಸ ಕಾರ್ಯಗಳಲ್ಲೂ ತೊಡಗಿಸ್ಕೊಂಡಿದ್ದೀರಾ. ಕೆತ್ತನೆಯ ವಸ್ತುಗಳು, ಶಿಲ್ಪಕಲೆಯ ವಸ್ತುಗಳು, ದೇವತಾ ವಿಗ್ರಹಗಳು, ದೇವರಿಗೆ ಸಂಬಂಧಪಟ್ಟಂತ ವಸ್ತುಗಳ ಮಾರಾಟ, ಈ ಒಂದು ಈ ತಾಮ್ರ, ಕಂಚು, ಈ ತಟ್ಟೆ, ಈ ದೇವರ ದೀಪಗಳು, ಅದಕ್ಕೆ ಸಂಬಂಧಪಟ್ಟಂಥದ್ದು, ನಾಟ್ಯ ಕಲಿಸೋದು, ಈ ಒಂದು ಭರತನಾಟ್ಯ ಕಲಿಸೋದು, ಮ್ಯೂಸಿಕ್ ಕಲಿಸೋದು, ವಾದ್ಯಗಳು ಕಲಿಸೋದು, ಆ ಥರದ್ದು ಒಂದು ಕೋಚಿಂಗ್ ಸೆಂಟರ್ಸ್ ನಡೆಸ್ತಿದ್ದೀರಾ. ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವರ್ಷವಾಗಿರುತ್ತದೆ ಈ ಗುರು ಗೋಚಾರ ಫಲಕ್ಕೆ. ಅದರಿಂದ ಆತಂಕ ಏನು, ವಿಪರೀತ ಪಡತಕ್ಕಂಥದ್ದೇನು ಪಡಬೇಡಿ. ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದಿರಿ. ಅದೊಂದು ಬಿಟ್ರೆ ಬೇರೆ ಇನ್ನೇನು ನನಗೆ ಆತಂಕವಿಲ್ಲ. ಕನ್ಯಾ ರಾಶಿ, ಅದನ್ನ ಗುರು ನೋಡ್ತಿಲ್ಲ ಗುರುಗಳೇ, ಸುಖ ನೋಡ್ತಿದ್ದಾರೆ, ನಿಮ್ಮ ಷಷ್ಠಭಾವ ನೋಡ್ತಿದ್ದಾರೆ, ನಿಮಗೆ ಬರೋ ತೊಂದರೆಗಳು, ಋಣಬಾಧೆಗಳಿಂದ ಹೊರಗಡೆ ಬರ್ತೀರಿ. ಏನೋ ಸಾಲ ಸ್ವಲ್ಪ ಆದ್ರೂ ಕಟ್ಟುವಷ್ಟು ಸ್ಥಾಯಿ ಅವ್ನು ನೋಡ್ತಾನೆ, ಋಣವನ್ನ ನೋಡ್ತಾನೆ, ರೋಗದ ಮನೆಯನ್ನ ಗುರು ನೋಡ್ತಾನೆ. ಅದರಿಂದ ಕನ್ಯಾ ರಾಶಿ ಇವತ್ತಿಂದ ಭಯ ಬಿಟ್ಬಿಡಿ. ನಮಗೇನೋ ತೊಂದರೆ ಆಗುತ್ತೆ, ಏನು ತೊಂದರೆ ಇಲ್ಲ. ಅಷ್ಟೊಂದಲ್ಲಿ ಸೂರ್ಯ ವಿಪರೀತ ಬಲದಲ್ಲಿದ್ದಾನೆ, ಬುಧ ಕುಳಿತಿದ್ದಾನೆ, ಎಂಥದಾಗೋದಿಲ್ಲ. ಆಯ್ತು. ಮಾತೃದೇವೋ ಭವ.